ಮಿತ್ರರೇ ನಮಸ್ಕಾರ. ನಾವಿವತ್ತು ಚಂದ್ರನ ಹಿಂದೆ ಮತ್ತು ಚಂದ್ರನ ಮುಂದೆ ಯಾವ್ದಾದ್ರು ಗ್ರಹಗಳಿತ್ತು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಯೋಗ ಫಾರ್ಮ್ ಆಗುತ್ತೆ, ಅದರಿಂದ ಹೇಗೆ ನಮ್ಮ ಜೀವನದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮಿತ್ರರೇ, ಮಹರ್ಷಿಗಳು ಚಂದ್ರ ಯೋಗಗಳನ್ನ ಕೆಲವು ಮೆನ್ಷನ್ ಮಾಡ್ತಾರೆ. ಅಂತ ಹೇಳಿದ್ರೆ ಚಂದ್ರನಿಂದ ಹಿಂದೆ ಅಂದ್ರೆ ಚಂದ್ರನಿಂದ 12ನೇ ಮನೆ, ಚಂದ್ರನ ಜಸ್ಟ್ ಮುಂದೆ ಅಂದ್ರೆ ಚಂದ್ರನಿಂದ 2ನೇ ಮನೆಯಲ್ಲಿ ಏನಾದ್ರೂ ಗ್ರಹಗಳಿತ್ತು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಇನ್ಫ್ಲೂಯೆನ್ಸ್ ಗೆ ಚಂದ್ರ ಒಳಗಾಗಿ ಯೋಗಗಳನ್ನ ಕ್ರಿಯೇಟ್ ಮಾಡ್ತವೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮಿತ್ರರೇ, ಚಂದ್ರನ ಹಿಂದಿನ ಮನೆಯಲ್ಲಿ ಅಂತ ಹೇಳಿದ್ರೆ ಚಂದ್ರನಿಂದ 12ನೇ ಮನೆಯಲ್ಲಿ ಯಾವುದಾದ್ರೂ ಗ್ರಹಗಳಿತ್ತು ಅಂತ ಹೇಳಿದ್ರೆ ಈ ಗ್ರಹಗಳಲ್ಲಿ ಸೂರ್ಯ ಮತ್ತು ರಾಹುಕೇತುಗಳನ್ನ ನಾವು ಸೇರಿಸೋದಿಲ್ಲ. ಅದು ಬಿಟ್ಟು ಬೇರೆ ಗ್ರಹಗಳು ಚಂದ್ರನಿಂದ 12ನೇ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಅದು ಅನಪಯೋಗ ಅಂತ ಕರೆಸ್ಕೊಳ್ಳುತ್ತೆ. ಯಾರು ಅನಪಯೋಗದಲ್ಲಿ ಹುಟ್ಟಿರ್ತಾರೋ ಅಂತ ಹೇಳಿದ್ರೆ ಚಂದ್ರನಿಂದ ಈ 3 ಗ್ರಹಗಳನ್ನ ಬಿಟ್ಟು ಬೇರೆ ಗ್ರಹಗಳಿರ್ತಾವೋ ಅಂತವ್ರು ರಾಜರ ರೀತಿ ಬದುಕ್ತಾರೆ. ಅವ್ರಿಗೆ ಇನ್ಫ್ಲೂಯೆನ್ಸ್ ಇರುತ್ತೆ, ಅಥಾರಿಟಿ ಇರುತ್ತೆ, ಮತ್ತದು ಅಲ್ಲದೆ ಅವರು ಬಹಳ ಬಲವಾಗಿರ್ತಾರೆ, ಫೇಮಸ್ ಆಗಿರ್ತಾರೆ, ಒಳ್ಳೆಯ ನೇಚರ್ ಇರುತ್ತೆ, ಅವ್ರಿಗೆ ಹೆಲ್ತ್ ಇರುತ್ತೆ ಮತ್ತು ಎಲ್ಲಾ ರೀತಿಯ ಸುಖ ಶಾಂತಿ ನೆಮ್ಮದಿಗಳಿಂದ ಅವರು ಕೂಡಿರ್ತಾರೆ ಮತ್ತು ದುಡ್ಡು ಹಣಕಾಸು ಇರುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತಾರೆ. ಈಗ ನಾವು ಸಪರೇಟ್ ಆಗಿ ಬೇರೆ ಬೇರೆ ಗ್ರಹಗಳಿತ್ತು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಕ್ವಾಲಿಟಿ ಇರುತ್ತೆ ಅಂತ ನೋಡೋಣ. ಯಾಕೆಂತ ಹೇಳಿದ್ರೆ ಚಂದ್ರ ತನ್ನ ಹತ್ರ ಇರುವುದನ್ನೆಲ್ಲ ಅಬ್ಸರ್ವ್ ಮಾಡ್ಕೋತಾನೆ. ಸೊ ಚಂದ್ರನ ಹಿಂದೆ ಮುಂದೆ ಯಾವುದೇ ಗ್ರಹಗಳಿತ್ತು ಅಂತ ಹೇಳಿದ್ರು ಅವುಗಳ ಕ್ವಾಲಿಟಿಯನ್ನು ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಚಂದ್ರನ ಹಿಂದಿನ ಮನೆಯಲ್ಲಿ ಏನಾದ್ರು ಕುಜ ಇತ್ತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಬಹಳ ಆರೋಗೆಂಟ್ ಆಗಿರ್ತಾನೆ ಮತ್ತು ಅವನ ಬಗ್ಗೆ ಒಂದು ಪ್ರೌಡ್ನೆಸ್ ಇರುತ್ತೆ, ಒಂದು ಹೆಮ್ಮೆ ಫೀಲ್ ಇರುತ್ತೆ ಮತ್ತು ಯಾರಾದ್ರೂ ಜಗಳ ಸ್ಟಾರ್ಟ್ ಮಾಡ್ಲಿ ಅಂತ ಕಾಯ್ತಾ ಇರ್ತಾರೆ ಮತ್ತು ಬಹಳ ಸೇಡನ್ನು ಕೂಡ ಇಟ್ಕೊಳ್ಳುವಂತ ಕೆಪಾಸಿಟಿ ಇವ್ರ ಹತ್ರ ಇರ್ತಾರೆ. ಬಹಳ ಬೋಲ್ಡ್ ಆಗಿರ್ತಾರೆ ಮತ್ತು ಯಾವಾಗ್ಲೂ ಒಂದು ಲೀಡರ್ಶಿಪ್ ಅನ್ನ ತೆಗೆದುಕೊಳ್ಬೇಕು ಅಂತ ಇಷ್ಟಪಡ್ತಾ ಇರ್ತಾರೆ. ಅವ್ರದ್ದು ಒಂದು ಗ್ರೂಪ್ ಇದ್ರೆ ಆ ಗ್ರೂಪ್ ಅಲ್ಲಿ ನಾನೇ ಲೀಡರ್ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಟೋಟಲಿ ಓವರ್ ಆಲ್ ತಾನೇ ಫೇಮು ನೇಮ್ ಅಲ್ಲಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುವಂತಹ ಕೆಪಾಸಿಟಿ ಅವ್ರಿಗೆ ಇರುತ್ತೆ. ಮಿತ್ರರೇ, ಇನ್ ಕೇಸ್ ಏನಾದ್ರೂ ಬುಧ ಚಂದ್ರನಿಂದ 12ನೇ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಅಂದ್ರೆ ಚಂದ್ರನ ಹಿಂದಿನ ಮನೆಯಲ್ಲಿದ್ರೆ ಒಬ್ಬ ವ್ಯಕ್ತಿ ಬಹಳ ಬುದ್ಧಿವಂತರಾಗಿರ್ತಾರೆ ಮತ್ತು ಮ್ಯೂಸಿಕ್, ಡ್ರಾಯಿಂಗು, ಹಾಡೋದು, ಸಿಂಗಿಂಗು, ಬರೆಯೋದು, ಕಲಿಯೋದು ಈ ಎಲ್ಲಾ ಕಲೆಗಳು ಅವ್ರಿಗೆ ಕರಗತ ಆಗಿರ್ತದೆ ಮತ್ತು ಅದು ಅಲ್ಲದೆ ನೋಡಕ್ಕೆ ಹ್ಯಾಂಡ್ಸಮ್ ಆಗಿರ್ತಾರೆ. ಯಾಕಂತ ಹೇಳಿದ್ರೆ ಹ್ಯಾಂಡ್ಸಮ್ ಅನ್ನ ರೆಪ್ರೆಸೆಂಟ್ ಮಾಡುವಂತಹ ಗ್ರಹ ಬುಧ ಮತ್ತು ಅದು ಅಲ್ಲದೆ ಬಹಳ ಫೇಮಸ್ ಆಗುವಂತಹ ಒಂದಿಷ್ಟು ಕೆಲಸಗಳನ್ನ ಮಾಡ್ತಾರೆ ಮತ್ತು ರಾಜರು ಅಥವಾ ಒಂದು ಸ್ಟೇಟಸ್ ಅಲ್ಲಿ ಯಾರಿರ್ತಾರೆ ಅವರೆಲ್ಲ ಇವರಿಗೆ ಗೌರವವನ್ನ ಕೊಡ್ತಾರೆ ಅನ್ನುವಂತಹ ಮಾತುಗಳನ್ನ ಮಹರ್ಷಿಗಳು ಆಡ್ತಾರೆ. ಮಿತ್ರರನ್ನ ಮೂರನೇದಾಗಿ ಏನಾದ್ರೂ ಗುರು ಚಂದ್ರನಿಂದ ಇಂದಿನ ಮನೆಯಲ್ಲಿತ್ತು ಅಂತ ಹೇಳಿದ್ರೆ ಅಂತವ್ರನ್ನ ರಾಜರು ಅಂತ ಹೇಳಿದ್ರೆ ಇವತ್ತಿನ ಕಾಲಕ್ಕೆ ಮಿನಿಸ್ಟರ್ಸ್, MLAs, MPs ಅಂತಿದಾರಲ್ಲ, ಇಂಥವ್ರು ಕೂಡ ಯಾರ ಚಂದ್ರನ ಇಂದಿನ ಮನೆಯಲ್ಲಿ ಗುರು ಇರುತ್ತೋ ಅಂತವ್ರನ್ನ ಗೌರವಿಸ್ತಾರೆ ಮತ್ತು ಈ ವ್ಯಕ್ತಿಗಳು ಬಹಳ ಬುದ್ಧಿವಂತರಾಗಿರ್ತಾರೆ, ಬಲಿಷ್ಠರಾಗಿರ್ತಾರೆ ಮತ್ತು ಇವರ ಒಂದು ಗ್ರೂಪ್ ಅಲ್ಲಿ ಇವರು ಬಹಳ ಫೇಮಸ್ ಆಗಿರ್ತಾರೆ ಮತ್ತು ಶಾಶ್ವತವಾಗಿ ಉಳಿಯುವಂತಹ ಕೆಲಸಗಳನ್ನ ಇವರು ಮಾಡ್ತಾರೆ ಮತ್ತು ಇವ್ರ ಹತ್ರ ಒಳ್ಳೆ ದುಡ್ಡು ಕೂಡ ಇರುತ್ತೆ ಅನ್ನುವಂಥದ್ದನ್ನ ಮಹರ್ಷಿಗಳು ಬರೀತಾರೆ. ಮಿತ್ರ, ಇನ್ ಕೇಸ್ ಏನಾದ್ರೂ ಶುಕ್ರ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಚಂದ್ರನಿಂದ 12ನೇ ಮನೆಯಲ್ಲಿ ಅಂತಹ ವ್ಯಕ್ತಿಗಳು ಬಹಳ ಚಾರ್ಮ್ ಆಗಿರ್ತಾರೆ. ಅಂತ ಹೇಳಿದ್ರೆ ಅವ್ರನ್ನ ನೋಡಿದ್ರೆ ಆಪೋಸಿಟ್ ಜೆಂಡರ್ ವ್ಯಕ್ತಿಗಳು ಅವ್ರನ್ನ ಇಷ್ಟಪಡ್ತಾರೆ ಅನ್ನುವಂಥದ್ದು ಹೇಳ್ತಾರೆ ಮತ್ತು ಇವ್ರ ಹತ್ರ ಸಾಕಷ್ಟು ಚಿನ್ನ ಇರುತ್ತೆ ಮತ್ತು ಈ ಕ್ಯಾಟಲ್ಸ್ ಅಂತ ಹೇಳಿದ್ರೆ ದನ ಕರುಗಳು ಇರ್ತಾರೆ. ಬಟ್ ಇವತ್ತಿನ ಕಾಲಕ್ಕೆ ನಾವು ಅದನ್ನ ವೆಹಿಕಲ್ಸ್ ಅಂತ ಕೂಡ ತಗೋಬಹುದು. ಯಾಕೆಂತ ಹೇಳಿದ್ರೆ ಶುಕ್ರ ವೆಹಿಕಲ್ಸ್ ಗೆ ಕಾರಕ. ಅದಲ್ಲದೆ ಸಾಕಷ್ಟು ಬುದ್ಧಿವಂತರು ಕೂಡ ಆಗಿರ್ತಾರೆ, ತುಂಬಾ ದುಡ್ಡು ಇರುತ್ತೆ ಅವ್ರ ಹತ್ರ, ಧನ ಧಾನ್ಯಗಳಿರ್ತಾರೆ ಮತ್ತು ಸುಖವನ್ನ ಎಂಜಾಯ್ ಮಾಡೋದಕ್ಕೆ ಬಹಳ ಇಷ್ಟಪಡ್ತಾರೆ. ಅದಲ್ಲದೆ ಯಾರು ಇನ್ ಪೊಸಿಷನ್ ಆಫ್ ಪವರ್ ಇರ್ತಾರೋ ಅವ್ರಿಗೆ ಇವ್ರು ಕಂಡ್ರೆ ಬಹಳ ಇಷ್ಟ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಶನಿ ಇನ್ ಕೇಸ್ ಏನಾದ್ರು 12ನೇ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿಗಳು ಬಹಳ ಗುಣವನ್ನ ಹೊಂದಿರ್ತಾರೆ ಮತ್ತು ಅದು ಅಲ್ಲದೆ ಅವರು ಅಜಾನುಬಾಹುಗಳಾಗಿರ್ತಾರೆ. ಅವರ ಭುಜ ಬಹಳ ವಿಶಾಲವಾಗಿರ್ತದೆ ಮತ್ತು ಅವ್ರ ಹತ್ರನೂ ಕೂಡ ಸಾಕಷ್ಟು ಆಸ್ತಿ ಪಾಸ್ತಿ ವೆಹಿಕಲ್ಗಳು ಇರ್ತವೆ. ಅದು ಅಲ್ಲದೆ ಅವರು ಕೂಡ ಲೀಡರ್ ಆಗುವಂತಹ ಕೆಪಾಸಿಟಿ ಇಟ್ಕೊಂಡಿರ್ತಾರೆ. ಮತ್ತೆ ಮಹರ್ಷಿಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇಂತಹ ವ್ಯಕ್ತಿಗಳ ಮಾತಿಗೆ ಒಂದು ಬೆಲೆ ಇರುತ್ತೆ. ಕೆಲವರು ಹೇಳ್ತಾರಲ್ಲ ಇವ್ರ ಕೈಲಿ ಒಂದು ಮಾತು ಹೇಳಿಸಿ ಅಂತ ಹೇಳ್ಬಿಟ್ಟು, ಅಂತಹ ವ್ಯಕ್ತಿಗಳು ಇವರಾಗಿರ್ತಾರೆ. ಆದ್ರೆ ಒಂದೇ ಒಂದು ನೆಗೆಟಿವ್ ಏನಂತ ಹೇಳಿದ್ರೆ ಕೆಟ್ಟ ಗುಣವಿರುವಂತಹ ಆಪೋಸಿಟ್ ಜೆಂಡರ್ ವ್ಯಕ್ತಿ ಅಂದ್ರೆ ಪುರುಷರಾಗಿದ್ರೆ ಸ್ತ್ರೀಯರ ಜೊತೆ, ಸ್ತ್ರೀಯರಾಗಿದ್ರೆ ಪುರುಷರ ಜೊತೆ ಇವರಿಗೆ ಅಟ್ರಾಕ್ಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಬರೀತಾರೆ. ಮಿತ್ರರೇ, ಇನ್ ಕೇಸ್ ಏನಾದ್ರೂ ಚಂದ್ರನಿಂದ ಮುಂದಿನ ಮನೆ ಅಂದ್ರೆ ಚಂದ್ರನಿಂದ 2ನೇ ಮನೆಯಲ್ಲಿ ಏನಾದ್ರೂ ಗ್ರಹಗಳಿತ್ತು ಅಂತ ಹೇಳಿದ್ರೆ ಆ ಯೋಗಗಳನ್ನ ಸುನಪ ಯೋಗ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತಾರೆ. ಬೇರೆ ಈ ಸುನಪ ಯೋಗಕ್ಕೂ ನಾವು ಸೂರ್ಯ ರಾಹು ಕೇತುವನ್ನ ಕನ್ಸಿಡರ್ ಮಾಡ್ಕೊಳ್ಳೋದಿಲ್ಲ. ಅದು ಬಿಟ್ಟು ಮಿಕ್ಕೆಲ್ಲ ಗ್ರಹಗಳು ಚಂದ್ರನ ಮುಂದೆ ಏನಾದ್ರೂ ಬಂತು ಅಂತ ಹೇಳಿದ್ರೆ ನಾನು ಏನು ಚಂದ್ರನ ಹಿಂದೆ ಇರುವಂತಹ ಗ್ರಹಕ್ಕೆ ರಿಸಲ್ಟ್ ಹೇಳಿದ್ನೋ ಅದೇ ಕೂಡ ಇಲ್ಲೂ ಅಪ್ಲೈ ಆಗುತ್ತೆ.
ಒಂದು ಉದಾಹರಣೆ ಏನಂತ ಹೇಳಿದ್ರೆ, ಚಂದ್ರನಿಂದ 2ನೇ ಮನೆಯಲ್ಲಿ ಅಂದ್ರೆ ಚಂದ್ರನ ಮುಂದಿನ ಮನೆಯಲ್ಲಿ ಏನಾದ್ರು ಕುಜ ಇತ್ತು ಅಂತ ಹೇಳಿದ್ರೆ, ಎಗೇನ್ ಆ ವ್ಯಕ್ತಿ ರಾಜ ಅಥವಾ ಆರ್ಮಿಯ ಒಂದು ಚೀಫ್ ಇರ್ತಾನಲ್ಲ ಆ ತರ ಇರ್ತಾನೆ. ಅಷ್ಟೇ ಕೋಪ ಇರುತ್ತೆ, ಕ್ರೂಯಲ್ ಆಗಿರ್ತಾನೆ ಮತ್ತು ಸ್ಟ್ರಾಂಗ್ ಮೈಂಡ್ ಇರುತ್ತೆ, ದುಡ್ಡು ಇರುತ್ತೆ. ಈ ರೀತಿ ಎಲ್ಲ ಸೇಮ್ ಕಂಡೀಷನ್ ಬರಿತಾ ಹೋಗ್ತಾರೆ. ಮಿತ್ರ, ಓವರ್ ಆಲ್ ಆಗಿ ಒಂದೇ ಮಾತಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಚಂದ್ರ ತನ್ನ ಮುಂದೆ ಹಿಂದೆ ಇರುವಂತಹ ಗ್ರಹಗಳ ಒಂದು ಗುಣ ಏನಿದೆ ಅದನ್ನ ಅಬ್ಸರ್ವ್ ಮಾಡ್ಕೋತಾನೆ. ಆದ್ರಿಂದ ಗ್ರಹಗಳು ಎಷ್ಟು ಬಲವಾಗಿ ಚಂದ್ರನ ಹಿಂದೆ ಮುಂದೆ ಪ್ಲೇಸ್ ಆಗುತ್ತೋ ಅಷ್ಟು ಡಿಫ್ರೆಂಟ್ ವೆರೈಟಿ ಆದಂತಹ ಒಂದು ಗುಣಗಳು, ಆ ಬಲಗಳು ಮತ್ತು ಆ ಐಶ್ವರ್ಯ, ದುಡ್ಡು, ಸ್ಕಿಲ್ಸ್ ಇದೆಲ್ಲದನ್ನು ಆ ವ್ಯಕ್ತಿ ಕ್ಯಾರಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಮಹರ್ಷಿಗಳು ಎಕ್ಸ್ಪ್ಲೈನ್ ಮಾಡ್ತಾರೆ. ಮಿತ್ರರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.